ಶಾರದಾ ಯಾರು ಬಂದಿಲ್ವಾ ಕೆಲಸಕ್ಕೆ? ಹೌದಾ, ಎಷ್ಟು ಗಂಟೆಗೆ ಬಂತು ಕರೆಂಟು? ಹೌದಾ, ಹಾಂ ಹಾಂ ಹಾಂ. ಹಾಂ ತುಂಬಿಸ್ಕೊಟ್ಬಿಟ್ರೆ ಒಳ್ಳೆಯದು. ಕರೆಂಟ್ ಎಷ್ಟು ಗಂಟೆ? ಪುಟ ಅದು ಹಾಕ್ಬಿಡ್ತೀರಾ ಗಿಡದಲ್ಲಿ? ಗಿಡ ಹಾಕ್ಬಿಡ್ತೀರಾ? ಅಮ್ಮ ಹಾಕ್ತಿದ್ದಾರಾ? ಹಾಂ, ಕಿತ್ತಿರೋದು ಹಾಕ್ಬಿಡು ಪುಟ. ಹಾಂ, ಕಾರ್ ತೆಗ್ದಿದ್ದೀನಿ. ಇದು ಎಲ್ಲ ಗಿಡಗಳು ತುಂಬಿಸ್ಬಿಟ್ಟು ಅಮ್ಮಗೆ ಕಾರಲ್ಲಿ ಇಡೋಕ್ಕೆ ಹೇಳ್ಬಿಡು. ಆಮೇಲೆ ಗ್ರೀನ್ ನೆಟ್ ಐತಲ್ಲ, ಅದು ಇದೆ ಕಾರಲ್ಲಿ, ಅದು ಇಳಿಸ್ಕೊಳಕ್ಕೆ ಹೇಳು ಅಮ್ಮಗೆ. ಕೆಳಗಾಗಿ ಇಟ್ಕೋಬೇಕು. ಹಾಂ, ಯುಗಾದಿ ಕಳೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನಮ್ಮ ನುಗ್ಗೆ ಗಿಡಗಳು. ಯುಗಾದಿ ಆದಮೇಲೆ ಗಿಡಗಳನ್ನ ನೋಡೋಕ್ಕೆ ಚಂದ. ಬರೀ ನುಗ್ಗೆ ಮರ ಅಲ್ಲ, ಎಲ್ಲ ಮರಗಳೂ ಚೆನ್ನಾಗಿ ಹೂ ಬಿಟ್ಟಿದೆ. ಇಲ್ಲಿ ನೋಡಿ ಮಾವು ಹೂ ಬಿಟ್ಟು ಆಲ್ರೆಡಿ ಚಿಕ್ಕ ಚಿಕ್ಕ ಕಾಯಿಗಳೂ ಬರ್ತಾಯಿದೆ. ಇದು ನಮ್ಮ ಚಕ್ಕೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ನನಕ್ಕಿಂತ ನಾನು 1.5 ಟೈಮ್ಸ್ ಆಗಿದೆ. ಅದರಲ್ಲಿ ಈಗ ಮರಾಠ ಮೊಗ್ಗು, ಇದರಲ್ಲೇ ಈ ಗಿಡದಲ್ಲೇ ಮರಾಠ ಮೊಗ್ಗನ್ನು ನಾವು ಪಲಾವ್ಗೆಲ್ಲ ಹಾಕೋತೀವಲ್ಲ, ಅದೇನೆ ಬಿಡುತ್ತೆ. ನೋಡಿ ಎಷ್ಟು ಬಿಟ್ಟಿದೆ ಹೂಗಳು. ಇನ್ನು ಮೊಗ್ಗು. ಸೊ ಮೋಸ್ಟ್ಲಿ ಇನ್ನು ಒಂದು ತಿಂಗಳಲ್ಲಿ ಒಳ್ಳೆ ಹೂ ಬಿಡುತ್ತೆ. ಇದರಲ್ಲಿ ನೋಡಿ, ಇದು ಸೇಮ್ ಚಕ್ಕೆ ಗಿಡದಲ್ಲಿ ಮರಾಠ ಮೊಗ್ಗುಗಳು ತುಂಬಿ ತುಳುಕುತ್ತಿದೆ. ಸಿಕ್ಕಾಪಟ್ಟೆ ಇದೆ. ಇದು ನೋಡೋಕ್ಕೆ ಚಂದ. ಸೊ ಮೋಸ್ಟ್ಲಿ ಈ 2 ಗಿಡದಲ್ಲಿ ಬಿಡೋ ಮರಾಠ ಮೊಗ್ಗು ನಾವೊಂದು 10 ಮನೆಗೆ ಹಂಚಿ ವರ್ಷ ಪೂರ್ತಿ ಉಪಯೋಗಿಸ್ಕೋಬೋದು. ನುಗ್ಗೆ ಮರ, ನುಗ್ಗೆಯ ಹೂವು, ಸೀಬೆಕಾಯಿ ತೋಟ. ಬೇಸಿಕಲಿ ಡ್ರಿಪ್ಪಲ್ಲಿ ನೀರು ಹಾಕ್ತಾ ಇದ್ದಾನೆ, ಬಟ್ ಈ ಒಂದು ಬಿಸಿಗೆ ಇದನ್ನು ಮೇಂಟೈನ್ ಮಾಡೋದು ಒಂದು ಕಷ್ಟದ ಕೆಲಸನೇ. ನೀವು ನೋಡೋ ಥರ ಇದರಲ್ಲಿ ಪಿಂದಿಗಳು ಚೆನ್ನಾಗಿ ಬಿಟ್ಟಿದೆ, ಮರಿಗಳು.
ಕಾಯಿಗಳಿನ್ನ ಚಿಕ್ಕ ಚಿಕ್ಕದಾಗಿದೆ. ಸ್ವಲ್ಪ ನೀರು ಪ್ರಾಬ್ಲಮ್. ಒಂದು ಬೋರ್ವೆಲ್ಲು ಈ 7.5-8 ಎಕರೆ ಮೇಂಟೈನ್ ಮಾಡೋದು ಕಷ್ಟ ಅಪ್ಪಾಜಿ. ಸೊ ಅದಕ್ಕೆ ಈ ಸಮ್ಮರಲ್ಲಿ ವಿ ಕ್ಯಾನ್ ಥಿಂಕ್ ಆಫ್ ಒನ್ ಮೋರ್ borewell, or we should think of one more borewell. ಮಧ್ಯ 10 ಸಸಿಗಳು ಹೋಗಿದೆ ಅಪ್ಪಾಜಿ. ಈಗ ನೋಡಿ ಇಲ್ಲೊಂದಿದೆ, ಅಲ್ಲಿ ಮಧ್ಯ ಇಲ್ಲ. ಐ ಥಿಂಕ್ ಒಂದು ಮೂರೇ ಇಲ್ಲ. ಅಲ್ಲೊಂದು 3 ಹಾಕ್ಬೋದು, ಇಲ್ಲೊಂದು 4 ಹಾಕ್ಬೋದು, ಇಲ್ಲೊಂದು 3 ಹಾಕ್ಬೋದು. ಆ ಥರ ಓವರಾಲ್ ನನ್ನ ಪ್ರಕಾರ ಇನ್ನೊಂದು 40-50 ಸಸಿಗಳೇ ತರಬೇಕು. ಬಟ್ ಈಗ ತರೋದು ಬೇಡ. ಐ ಥಿಂಕ್ ವಿ ಶುಡ್ ಡೂ ದಿಸ್ ಇನ್ ದ ಮಂತ್ ಆಫ್ ಜೂನ್ ಜುಲೈ. ಸ್ವಲ್ಪ ಮಳೆಗಳು ಬರಲಿ. ಮಳೆ ಬಂದಾಗ ಓಕೆ, ಒಂದು ಸಿಕ್ತು ತಿನ್ನೋಕ್ಕೆ, ನೋಡೋಕ್ಕೆ ಚಂದ ಉಂಟು. ಸೂಪರ್ ಟೇಸ್ಟಿ. ಪಿಂಕ್ ಕಲರ್ ಗೋವಾ. I like it. So this is the halat of Goa plant. ಮಧ್ಯ ನಮ್ಮ ಸಕ್ಯುಲೆಂಟ್ಸ್ ಇದೆ. ದಟ್ಸ್ ಓಕೆ. ಸ್ವಲ್ಪ ಮಳೆಗಾಲ ಬಂದಾಗ ಇನ್ನೂ ಚೆನ್ನಾಗಿ. ಇದು 3ನೇ ಪೀಸ್ ಅಪ್ಪಾಜಿ. ರೇಷ್ಮೆ ಕಟ್ ಮಾಡಿದ್ದಾನೆ. ಕಟ್ ಮಾಡಿರೋ ಪೀಸು ಭಾಳ ಕಸ ಅಂತೂ ಬೆಳೆದಿದೆ. ನೋಡೋಣ, ನೆಕ್ಸ್ಟ್ ವೀಕಿಂದ ಸ್ವಲ್ಪ ನೀಟ್ ಮಾಡಿಸೋಣ. ಟೀಕ್ಗಳು ಚೆನ್ನಾಗಿ ಬರ್ತಾಯಿದೆ ನಮ್ಮ ಇನ್ಸೈಡ್ ರೋಡಲ್ಲಿ. ಬಟ್ ಅಗೇನ್ ಆ್ಯಸ್ ಯೂಶ್ವಲ್ ಬಿಸಿಲು, ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ. ಬಾಳೆ ಓಕೆ, ನಾಟ್ ದ್ಯಾಟ್ ಗ್ರೇಟ್ ಬಟ್ ಓಕೆ. ಇದು ಅಡಿಕೆ ಅಡಿಕೆ 1ನಲ್ಲಿ ನೀರು ಹೋಗ್ತಾ ಇದೆ ಅಪ್ಪಾಜಿ. ಚೆನ್ನಾಗಿ ಕರೆಂಟ್ ಇದೆ ಈಗ. ಸೊ ಅಡಿಕೆನೂ ಚೆನ್ನಾಗಿ ಬರ್ತಾಯಿದೆ. ಅದ್ರ ಮಧ್ಯೆ ಬಾಳೆ ಇನ್ನೂ ಚೆನ್ನಾಗಿದೆ. ಲುಕಿಂಗ್ ಬ್ಯೂಟಿಫುಲ್. ಭಾಳ ಚೆನ್ನಾಗಿ ಬೆಳೆದಿದೆ. ಒಂದೊಂದು 15 ಅಡಿ 20 ಅಡಿ, 20 ಇಲ್ಲ, ಒಂದು 12ರಿಂದ 15 ಅಡಿ ಹೈಟಿಗೆ ಬೆಳೆದಿವೆ. ಲಕ್ಕೀಲಿ ಅಡಿಕೆ ಈಸ್ ಆಲ್ಸೋ ಡೂಯಿಂಗ್ ಗುಡ್. ಅಡಿಕೆ 2 ಅಡಿಕೆನೂ ಚೆನ್ನಾಗಿದೆ, ಬಾಳೆನೂ ಸೂಪರಾಗಿದೆ. ಅದರ ಮಧ್ಯ ನಮ್ಮ ಕಲ್ಲಂಗಡಿ ಎಲ್ಲ ಒಂದು 5, 6, 7, 8 ಬಿಟ್ಟಿದೆ ಎಲೆಗಳು. ಸೊ ಸ್ವಲ್ಪ ಐ ಥಿಂಕ್ ಇನ್ನೊಂದು ವಾರಕ್ಕೆ ಬರೋ ಅಷ್ಟರಲ್ಲಿ ಚೆನ್ನಾಗಿ ಕುದುರ್ಕೊಂಡು ಇನ್ನೂ ದೊಡ್ಡದು ಆಗೋಗಿರುತ್ತೆ. ದಿಸ್ ಇಸ್ ಕಲ್ಲಂಗಡಿ. ಚಿಲ್ಲೀಸು ಇದೆ ಇನ್ನು. ನೆಕ್ಸ್ಟ್ ಟೈಮ್ ನೀವು ವಸ್ತೆ ಯು ಕ್ಯಾನ್ ಹಾರ್ವೆಸ್ಟ್ ಲಾಟ್ ಆಫ್ ಚಿಲ್ಲೀಸ್ ಹಿಯರ್. ಚಿಲ್ಲೀಸ್ ಆರ್ ವೇಟಿಂಗ್ ಫಾರ್ ಯು, ಜಯ. ಒಳ್ಳೆ ಬಾಳೆ ಕೊನೆ ಪಕ್ಕದಲ್ಲಿ ಐ ಆಮ್ ಟೇಕಿಂಗ್ ಅ ಶೆಲ್ಟರ್. ನೈಸ್, ಲುಕ್ಸ್ ಬ್ಯೂಟಿಫುಲ್. ಎರಡನೇ ಅಡಿಕೆ ಹುಷಾರಾಗಿ ಓಡಾಡಬೇಕು. ಎಲ್ಲೆಲ್ಲ ಲೈನ್ ಇದೆ ಅಲ್ಲಲ್ಲಿ ಇದು ಇದೆ. ವಿ ಹ್ಯಾವ್ ಸಮ್ ಕನಕಾಂಬರ ಪ್ಲ್ಯಾಂಟ್ಸ್ ಆಲ್ಸೋ. ಒಳ್ಳೆ ಹೂ ಬಿಟ್ಟಿದೆ. ಬಾಳೆ ಗಿಡಗಳು ಹೆಲ್ದಿಯಾಗಿ ಬರ್ತಾಯಿದೆ. ಆಲ್ರೆಡಿ ಅದರ ಸೈಡಲ್ಲಿ
ಸಸಿಗಳು ಬಿಟ್ಕೊಂಡಿದೆ, ಒಂದೊಂದರಲ್ಲಿ 4, 5, 3, 4. ಐ ಆಮ್ ಶ್ಯೂರ್ ದಿಸ್ ಇಸ್ ದ ಸೈನ್ ಆಫ್ ಹೆಲ್ದಿ ಪ್ಲ್ಯಾಂಟ್ಸ್. ನಮ್ಮ ಕಲ್ಲಂಗಡಿಗಳು ಅಡಿಕೆನೂ ಹಸಿರಾಗಿ ಕಾಣಿಸ್ತಾ ಇದೆ, ಹೊಸ ಹೊಸ ಎಲೆಗಳು ಬರ್ತಾ ಇದೆ. ಇದೇನೋ ಸ್ವಲ್ಪ ಡ್ಯಾಮೇಜ್ ಇದೆ, ಬಟ್ ದಟ್ಸ್ ಓಕೆ. ಮೋಸ್ಟ್ ಆಫ್ ದೆಮ್ ಆರ್ ಹೆಲ್ದಿ. There we go. Most important, ನಮ್ಮ ಕೃಷಿ ಹೊಂಡ, which accommodates lot of water. ಇದರಲ್ಲೊಂದು 4,000 ಫಿಶ್ ಮರಿಗಳು ಹಾಕಿದ್ದೀವಿ. ನೋ ಐಡಿಯಾ ಎಷ್ಟು ಇದೆ ಎಷ್ಟು ಇಲ್ಲ ಅಂತ. ಅಗಸೆ ಮರ ಲೈನಾಗಿದೆ. ಅಗಸೆ ಮರ it's a very fond feed for kuris and mekes. ಬಾರ್ಡರ್ ಇದಕ್ಕೂ ಅಗಸೆ ಚೆನ್ನಾಗಿ ಬಂದಿದೆ. ಇದು ಫುಲ್ ಬೆಳೆದ್ರೆ ನಮ್ಮ ಕೃಷಿ ಹೊಂಡಕ್ಕೆ ಒಂದೊಳ್ಳೆ ಫೆನ್ಸಿಂಗ್ ಥರ ಇರುತ್ತೆ. ಇಲ್ಲಿ ಇನ್ನೂ ಚೆನ್ನಾಗಿ ಬಂದಿದೆ. ಇವೆಲ್ಲ 10-12 ಅಡಿವರೆಗೂ ಹೋಗಿದೆ ಹೈಟ್. ಸೊ ಇಟ್ಸ್ ಈವನ್ ಮೋರ್ ನೈಸ್. ಗುಡ್. ಸೊ ದಿಸ್ ವಾಸ್ ಮೈ ಐಡಿಯಾ. ಈ ಥರ ಮಾಡಿಬಿಟ್ರೆ ಒಳ್ಳೆ ಬೇಲಿ ಥರ ಫಿಕ್ಸ್ ಆಗಿಬಿಡುತ್ತೆ. ಒಂದೊಂದಕ್ಕೆ 4-5 ಇಂಚು ಜಾಗ ಇದೆ, ಯಾರು ಹೋಗೋಕ್ಕೂ ಆಗಲ್ಲ. ಇದಿನ್ನೂ ದಪ್ಪ ಆಗಿಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿ ಅದಕ್ಕೆ ಶೆಲ್ಟರ್ ಥರ ಬೆಳೆದು ಬಿಡುತ್ತೆ. ಸೊ ಹಿಯರ್ ಕಮ್ ಪಪಾಯಾಸ್. ಪಪಾಯಾಸ್ ಆರ್ ನಾಟ್ ವೆರಿ ಓಲ್ಡ್, ಸೊ ಇನ್ನೂ ಪಾಪ ಚಿಕ್ಕದಾಗಿದೆ. ಚೆನ್ನಾಗಿ ಬೆಳೀತಿದೆ, ತೊಂದರೆ ಏನಿಲ್ಲ. ದೇ ಡೂಯಿಂಗ್ ಗುಡ್. ಇನ್ನೊಂದು 6 ತಿಂಗಳು ಕಳೆದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈಲ್ಡ್. ಅವಕಾಡೋ. ನಮ್ಮ ಅವಕಾಡೋ ವಿ ಹ್ಯಾವ್ ವೆರಿ ಫ್ಯೂ. ಟೋಟಲ್ ನಾವು 120 ಅವಕಾಡೋ ಹಾಕಿದ್ವಿ. ಅದರಲ್ಲಿ ಐ ಹಾರ್ಡ್ಲಿ ಸಿ ಅದೊಂದು, ಇದೊಂದು 2 ಇದೆ, ಅಲ್ಲೊಂದು 3ನೇದು ಕಾಣಿಸುತ್ತೆ. 4, 5, 6, 7, 8 ಸಪೋಟ. ಸಪೋಟ ಗಿಡಗಳು ಚೆನ್ನಾಗಿದೆ. ಸ್ವಲ್ಪ ಪಾತಿ ಡೆಫಿನೆಟ್ಲಿ ಮಾಡಬೇಕು, ಸೊ ದ್ಯಾಟ್ ಇನ್ನೊಂದು ಸ್ವಲ್ಪ ಹೈಟ್ ಬೆಳೆದು ನಮಗೆ ಒಳ್ಳೆ ಹಣ್ಣುಗಳು ಕೊಡಬೇಕು ಅಂದರೆ ಮೇಂಟೈನ್ ಮಾಡಬೇಕು. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ನು, ವಾಟರ್. ಎಷ್ಟು ಬಿಸಿಲು ಜಾಸ್ತಿ. ಸಪೋಟ ಗಿಡಗಳು ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಐ ಥಿಂಕ್ 1-2 ಮಳೆ ಹೊಡೆದ್ರೆ. ಅವಕಾಡೋ ಒಂದಿಲ್ಲಿದೆ, ಇನ್ನೊಂದಿಲ್ಲಿದೆ ಭಾಳ. ಓಕೆ, ಇದು ನಮ್ಮ ರೇಷ್ಮೆ 2 ಅಪ್ಪಾಜಿ ಕಟಾವಾಗಿದೆ. ಆದರೆ ಸಿಕ್ಕಾಪಟ್ಟೆ ಪಾರ್ಥೇನಿಯಮ್ಮು ಗ್ರಾಸು ತುಂಬಿಕೊಂಡಿದೆ. ಒಂದು ಮಳೆ ಬಂದರೆ ಟ್ರ್ಯಾಕ್ಟರ್ ಹಾಯಿಸಿ ಕ್ಲೀನ್ ಮಾಡ್ಬೋದು. ಕೆಲವೊಂದು ಅಡಿಕೆಗಳು ಚೆನ್ನಾಗಿ ಬರ್ತಿದೆ ಇದರಲ್ಲಿ, ಪ್ರೊವೈಡೆಡ್ ಇನ್ನು ಉಳಿದಿದ್ದನ್ನು ಜೂನ್ ಜುಲೈಯಲ್ಲಿ ಪ್ಲ್ಯಾಂಟೇಷನ್ ಮಾಡಿಸ್ಬಿಡೋಣ ಫುಲ್.
ಸಸಿಗಳಂತೂ ಚೆನ್ನಾಗಿದೆ. ಗೋವಾಸ್, ಥಾಯ್ವನ್ ಗೋವಾಸ್.